ಇರುವಂಥ ಗೊಂದಲ ಬಗೆಹರಿತಾ ಅಥವಾ ಹೊಸ ಗೊಂದಲಕ್ಕೆ ವೇದಿಕೆ ಆಯಿತಾ ಮಲ್ಲಿಕಾರ್ಜುನ ಖರ್ಗೆ ಅವರ ಸ್ಟೇಟ್ಮೆಂಟ್? ಮೇಡಮ್, ಮೊದಲನೇದಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಇದು ಅವ್ರ ಪಕ್ಷದ ಆಂತರಿಕ ವಿಚಾರ. ನಮಗೂ ಇದಕ್ಕೂ ಸಂಬಂಧ ಇಲ್ಲ. ನಾವು ಕೇಳ್ತಾ ಇರ್ತಕ್ಕಂಥದ್ದು ಸಾರ್ವಜನಿಕರು ನಿಮಗೆ ಸಂಪೂರ್ಣವಾದಂಥ ಒಂದು ಬೆಂಬಲವನ್ನು ಕೊಟ್ಟು ಸರ್ಕಾರವನ್ನು ನಡೆಸಿ ಅಂತಕ್ಕಂಥದ್ದು ಮಾಡೋಂಥ ಸಂದರ್ಭದಲ್ಲಿ ಸರಿಸುಮಾರು 1 ವರ್ಷದಿಂದ ಕೂಡ 2.5 ವರ್ಷಗಳ ಕಾಲ ನಮಗೆ 2 ವರ್ಷಗಳ ಕಾಲಗಳ ಅವರಿಗೆ ಅಂತಕ್ಕಂಥ ಏನು ಅಗ್ರಿಮೆಂಟ್ ಆಗಿದೆ, ಅಗ್ರಿಮೆಂಟ್ ಪ್ರಕಾರ ನಾವು ಮಾಡ್ಕೋತೀವಿ. ಆ ಅಗ್ರಿಮೆಂಟ್ ಬಗ್ಗೆನೂ ನಮಗೆ ಗೊತ್ತಿಲ್ಲ. ಇವ್ರೇನು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೋ ಗೊತ್ತಿಲ್ಲ. ಮತ್ತು ಇವರು ಶುರು ಮಾಡಿದ್ರು ಅಲ್ಲಿಂದ ದಿನ ಬೆಳಗಾದರೆ ನಾವು ಆ ಬಣ, ನಾವು ಈ ಬಣ, ನನ್ನ ಹತ್ರ 30 ಜನ ಇದ್ದಾರೆ, ನಮ್ಮ ಹತ್ರ 40 ಜನ ಇದ್ದಾರೆ, ನಾವು ಈ ಸಮಾಜದವರು, ನಾವು ಆ ಸಮಾಜದವರು. ನಾವು ಹೇಳ್ತಾ ಇರ್ತಕ್ಕಂಥದ್ದು ನಮಗೆ ಅಭಿವೃದ್ಧಿ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅಷ್ಟೇನೆ. ನಿಮ್ಮ ಒಳಜಗಳ, ನಿಮ್ಮ ಇಂಟರ್ನಲ್ ಸಮಸ್ಯೆಗಳಿಂದ ರಾಜ್ಯದ ಅಭಿವೃದ್ಧಿ ಬಗ್ಗೆ ಕುಂಠಿತ ಆಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ವಾದ. ಮತ್ತೆ ಅದು ಒಂದು ಕಡೆ ಸೈಡ್ಗಿಟ್ರೆ, ಇವತ್ತು ಇವರು ಕೊಟ್ಟಂತ ಭರವಸೆಗಳು, ಇವರು ಕೊಟ್ಟಂತ ಯಾವ ಉಚಿತಗಳ ವಿಷಯಕ್ಕಿಂತನೂ ಹೆಚ್ಚು ಕಾಲಹರಣ ಮಾಡ್ತಾ ಇರ್ತಕ್ಕಂಥದ್ದು 1 ವರ್ಷದಿಂದ ಕೂಡ ಕುರ್ಚಿ ವಿಚಾರದಲ್ಲಿ. ಈ ಕುರ್ಚಿ ವಿಚಾರದಲ್ಲಿ ಕಾಲಹರಣ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ರಾಜ್ಯದ ಅಭಿವೃದ್ಧಿ ಕೆಲಸಗಳು ಸಾಕಷ್ಟು ಕುಂಠಿತ ಆಗಿದೆ ಅಂತಕ್ಕಂಥದಕ್ಕೆ ಅನೇಕ ಉದಾಹರಣೆಗಳಿದೆ. ನಿನ್ನೆ ನಡೆದಿರ್ತಕ್ಕಂಥದ್ದು ಕೂಡ ಉದಾಹರಣೆನೇ. ಯಾವ ಉಚಿತಗಳು ಹೇಳ್ಕೊಂಡು ಇವರು ಇವತ್ತು ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಶಾಶ್ವತ ಯೋಜನೆಗಳ ಬಗ್ಗೆ ಯೋಚನೆ ಮಾಡಿ ಅಂತಕ್ಕಂಥದ್ದು 108 ಬಾರಿ ನಾವು ಹೇಳಿದ್ದೀವಿ. ಆದರೂ ಕೂಡ ಇವರು ಅದರ ಬಗ್ಗೆ ಗಮನ ಕೊಟ್ಟಿಲ್ಲ ಅಂತಕ್ಕಂಥ ನಿನ್ನೆ ನಡೆದಿರ್ತಕ್ಕಂಥ ಉದಾಹರಣೆ ಅರ್ಧ ಗಂಟೆ ಬೆಂಗಳೂರು ಬಂದಿರುವಂಥ ಮಳೆ ಬಗ್ಗೆ. ಈ ರೀತಿ ಅನೇಕ ವಿಚಾರಗಳು ಇರ್ತಕ್ಕಂಥ ಸಂದರ್ಭದಲ್ಲಿ ಸರಿಸುಮಾರು ಈ ಕಾಂಟ್ರಾಕ್ಟರ್ಗಳಿಗೆ 39,000 ಕೋಟಿ ಇನ್ನು ಇವತ್ತಿನವರೆಗೂ ಕೊಟ್ಟಿಲ್ಲ. ಕಾಮಗಾರಿಗಳು ನಡೀತಾ ಇಲ್ಲ, ಕಳಪೆ ಕಾಮಗಾರಿಗಳು ನಡೀತಾ ಇದೆ, ಪರ್ಸೆಂಟೇಜ್ ಜಾಸ್ತಿ ಇದೆ. ಯಾವ ಶಾಸಕರು ಕೂಡ ಅವರವ್ರ ಕ್ಷೇತ್ರಗಳ ಬಗ್ಗೆ ಗಮನ ಕೊಡ್ತಾ ಇಲ್ಲ, ಬರೀ ಈ ಒಂದು ಕುರ್ಚಿ ವಿಚಾರದಲ್ಲಿ. ಇನ್ನೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಸ್ವಪಕ್ಷದಲ್ಲೇ ಹೇಳಿದ್ದಾರೆ. ಈ ರೀತಿಯಾದ ನಾವು ಮುಂದಿನ ದಿನಗಳ ಚುನಾವಣೆ ನಿಲ್ಲಕ್ಕಾಗೋದಿಲ್ಲ, ಕೆಲವು ಸಮಾಜಗಳಿಗೆ ಅನ್ಯಾಯ ಆಗ್ತಾ ಇದೆ, ಎಲ್ಲ ಅವರೇ ಹೇಳ್ತಾ ಇದ್ದಾರೆ. ಆದರೆ ಜನಗಳಿಗೆ ಗೂಬೆ ಕೂರಿಸ್ತಿದ್ದಾರೆ ಅಂತಕ್ಕಂಥ ವಿಚಾರ ಏನಪ್ಪ ಅಂತಂದ್ರೆ, ಕಾಲಹರಣ ಮಾಡೋದಕ್ಕೆ ಇವರು ಮಾಡ್ತಾ ಇರ್ತಕ್ಕಂಥ ಅತಿ ದೊಡ್ಡ ಪ್ರಯತ್ನ. ಹೌದು, ಇವ್ರ ಹತ್ರ ಫಂಡ್ಸ್ ಇಲ್ಲ, ಉಚಿತಗಳಿಗೋಸ್ಕರ 53,000 ಕೋಟಿ ಏನು ಕೊಡ್ತಾ ಇದ್ದಾರೆ, ಬೇರೆ ಬೇರೆ ಶಾಶ್ವತ ಯೋಜನೆಗಳಿಗೆ ಇವ್ರ ಹತ್ರ ಫಂಡ್ಸ್ ಇಲ್ಲ. ನಾವೆಲ್ಲ ಈ ಮಾತು ಹೇಳಿರೋದು, ಅವ್ರ ವರಿಷ್ಠಗಳಾಗಿರ್ತಕ್ಕಂಥ ಅನೇಕ ಜನ ಹಿರಿಯ ಮುಖಂಡರುಗಳು ಹೇಳಿದ್ದಾರೆ, ಅವರೇ ಒಪ್ಕೊಂಡಿದ್ದಾರೆ. ಉಚಿತಗಳಿಂದ ಇವತ್ತು ರಾಜ್ಯದಲ್ಲಿ ನಾವು ಸಂಕಷ್ಟಕ್ಕೀಡಾಗಿದ್ದೀವಿ, ನಮ್ಮ ಶಾಶ್ವತ ಯೋಜನೆಗಳಿಗೆ ಅನುದಾನ ಸಿಗ್ತಾ ಇಲ್ಲ ಅಂತಕ್ಕಂಥದ್ದು ನಾನು ಹೇಳಿಲ್ಲ. ಯಾಕೆಂದ್ರೆ ನಾನು ವಿರೋಧ ಪಕ್ಷದಲ್ಲಿ ನಾವಿದ್ದೀವಿ, ಅದೀಗ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥವ್ರು ಅವರೇ ಹೇಳಿದ್ದಾರೆ. ಕೇವಲ ಉಚಿತಗಳಿಂದ ಇವತ್ತು ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದನ್ನ ಇವನ್ನೆಲ್ಲ ತಳ್ಕೋಬೇಕು ಅಂತ ಯಾಕೆ ಈ ಮಾತನ್ನು ಹೇಳಿದೆ ಅಂತಂದ್ರೆ, ನೋಡಿ ಮೇಡಮ್, ತಾವು ಕೂಡ ಇದಕ್ಕೆ ಒಪ್ಕೋಬೇಕಾಗುತ್ತೆ. ಇವರೇ ಮುಹೂರ್ತಗಳು ಫಿಕ್ಸ್ ಮಾಡಿದ್ದು 1 ವರ್ಷದಿಂದ ದಿನ ಬೆಳಗಾದ್ರೆ ನಾಳೆ, ನಾಡದ್ದು 15, 1, 10 ಅಮಾವಾಸ್ಯೆ, ಹುಣ್ಣಿಮೆ, ದಸರಾ, ಇದು ದೀಪಾವಳಿ, ಪ್ರತಿಯೊಂದು ಹೇಳಿದ್ರು. ಕೊನೆಗೆ ಮೊನ್ನೆ ಏನಂತ ಹೇಳಿದ್ರು, 4ನೇ ತಾರೀಕು ರಿಸಲ್ಟ್ ಇದೆ, ರಿಸಲ್ಟ್ ಆದ ನಂತರ ಅಂತ. ಮತ್ತೊಂದು ದುರಂತ ಏನು ಅಂತಂದ್ರೆ, ಇವರು ಡೆಲ್ಲಿಗೆ ಓಡಾಡಿರೋ ಅಷ್ಟರಲ್ಲಿ ಏನಾದರೂ ಕ್ಷೇತ್ರಗಳಲ್ಲಿ ಓಡಾಡಿದ್ರೆ ಇವರುಗಳ ಶಾಸಕರುಗಳು ಕರ್ನಾಟಕ ರಾಜ್ಯ ಅರ್ಧ ಭಾಗ ಇವತ್ತು ಎಲ್ಲೋ ಸುಭಿಕ್ಷವಾಗಿರ್ತಿತ್ತು ಅಂತಕ್ಕಂಥ ಮಾತು. ಅಷ್ಟು ಇವ್ರು ಬರೀ ಡೆಲ್ಲಿಗೆ ಓಡಾಡಿ ಕಾಲಹರಣ ಮಾಡಿದ್ರು. ಈ 4ನೇ ತಾರೀಕು ಅಂತಂದ್ರು ಮತ್ತೊಂದು ಗುಂಪು ಬಂತು, ಇನ್ನೊಂದು ಗುಂಪು ಕಡೆ 15ನೇ ತಾರೀಕು ನೋಡಿ ಅವ್ರ ಬರ್ತ್ಡೇ ಗಿಫ್ಟ್ ಕೊಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇವೆಲ್ಲ ಹೇಳಿರ್ತಕ್ಕಂಥದ್ದು ಕಾಂಗ್ರೆಸ್ಸಿಗೆ ಗೊಂದಲಗಳು ಸೃಷ್ಟಿ ಮಾಡೋದು ಕಾಂಗ್ರೆಸ್ಸು. ಇವರು ಕಾಲಹರಣ ಮಾಡೋದಕ್ಕೆ ರಾಜ್ಯದಲ್ಲಿ ಇವ್ರ ಹತ್ರ ಹಣ ಇಲ್ಲ, ಶಾಶ್ವತ ಯೋಜನೆಗಳಿಗೆ ಯಾವುದೇ ಕಾರಣಕ್ಕೂ ಇರುತ್ತೆ ಒಂದು ನಯಾ ಪೈಸಾ ಅಭಿವೃದ್ಧಿ ಪಥದಲ್ಲಿ ಸಾಗೋದಕ್ಕೆ ಕಾಸಿಲ್ಲ ಅಂತಕ್ಕಂಥ ಒಂದೇ ಒಂದು ವಿಚಾರಕ್ಕೆ ದಿನ ಬೆಳಗಾದ್ರೆ 4 ದಿನಕ್ಕೆ ಒಂದು ಹೊಸ ವಿಷಯ ಹುಟ್ಟಾಕೋದು ಮುಂದಾಗ್ತಾ ಇರೋದು. ಇಂಥ ಒಂದು ಸಂದರ್ಭದಲ್ಲಿ ದಿನ ಬೆಳಗಾಡದೆ ಹೇಳ್ತಾ ಇದ್ರು ಪ್ರತಿಪಕ್ಷಕ್ಕೆ ಆಡಳಿತ ಪಕ್ಷದ ಸ್ಟ್ರಾಟಜಿ ಗೊತ್ತಾಗಿದೆ ಅಂತ ಹೇಳಿದ್ರೆ, ಓ ಈ ತರ ತಂತ್ರ ಹುಡ್ತಿದ್ದೀರಾ, ಪ್ರತಿತಂತ್ರ ಹುಡ್ಬೇಕು ಅಂತ ನೀವು ಜನಸಾಮಾನ್ಯರ ಧ್ವನಿ ಆಗಬೇಕು. ಖಂಡಿತ ಒಳ್ಳೆ ಮಾತನ್ನು ಹೇಳಿದ್ರಿ. ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು 85 ಕ್ಷೇತ್ರಗಳನ್ನ ಇವತ್ತು ಯಾವುದೇ ಚುನಾವಣೆ ಇಲ್ಲ, ಒಬ್ಬಂಟಿಯಾಗಿ 85 ಕ್ಷೇತ್ರಗಳಲ್ಲಿರ್ತಕ್ಕಂಥ ಕಟ್ಟ ಕಡೆಯ ಕಾರ್ಯಕರ್ತನವರೆಗೂ ಕೂಡ ನಾವು ಮನವರಿಕೆ ಮಾಡೋದಕ್ಕೆ ಹೊರಟಿದ್ದೀವಿ. ನಾವು ಆಲೇ ದೊಡ್ಡ ಸಮಾವೇಶಗಳು ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ಜನಗಳಿಗೆ ಇವರ ಆಡಳಿತದ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದೀವಿ. ಇನ್ನೂ ಒಂದು ಮೇಡಮ್, ಪದೇ ಒಂದು ಮಾತು ನೀವು ಒಪ್ಕೋಬೇಕಾಗತ್ತೆ. ಇವ್ರು ಏನು ಹೇಳ್ತಾರೆ, ಯಾವೊಬ್ಬರನ್ನ ಕೇಳಿದ್ರು ಕೂಡ ನಮ್ಮ ವರಿಷ್ಠರದೇ ಅಂತಿಮ ತೀರ್ಮಾನ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ನಾವು ಬೇಡ ಅಂದವಾ, ಆಯ್ತು 1 ನಿಮಿಷದಲ್ಲಿ ಹೇಳ್ಬಿಡಿ, ಮಾಡ್ತೀವಿ, ಮಾಡಲ್ಲ ಅಂತಕ್ಕಂಥದ್ದು. ಯಾಕೆ ನೀವು ಅಂತಿಮ ತೀರ್ಮಾನ ಆಗೋದಾದ್ರೆ 1,000 ಸತಿ ನೀವ್ಯಾಕೆ ಸ್ಟೇಟ್ಮೆಂಟ್ಗಳು ವೇದಿಕೆಗಳ ಮುಂದೆ ಬಂದು ಕೊಡ್ತಾ ಇದ್ದೀರಿ? ಹಾಗಾದ್ರೆ ನಿಮ್ಗೆಲ್ಲರಿಗೂ ಗೊತ್ತಿದೆಯಲ್ಲ ಅಂತಿಮ ತೀರ್ಮಾನ ಅಂತಕ್ಕಂಥದ್ದು. ಒಂದು ಬಣದವ್ರು ಹೇಳ್ತಾರೆ, ಏನಂತ ಹೇಳ್ತಾರೆ, ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೂ ಅಂದ್ರೆ ಅವರು ನಾಳೆ ರಾಜೀನಾಮೆ ಕೊಡಕ್ಕೂ ರೆಡಿ, ಮುಂದುವರಿಯಕ್ಕೂ ರೆಡಿ ಅಂತಾರೆ. ಅವ್ರದೇ ಬಣದವ್ರು ಹೇಳ್ತಾರೆ, ಯಾರು ಹೇಳಿದ್ದು ಅವ್ರನ್ನ ತೆಗಿತಾರೆ ಅಂತೇಳಿ ಯಾವುದೇ
ಕಾರಣಕ್ಕಿಲ್ಲ ಅಂತಾರೆ. ಅವ್ರ ಮಗ ಹೇಳ್ತಾರೆ ಖರ್ಗೆ ಅವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ತಂದೆ 5 ವರ್ಷಗಳ ಕಾಲ ಅಂದಾಗ ಖರ್ಗೆ ಅವ್ರು ಯಾವ ರೀತಿ CM ಆಗ್ತಾರೆ ಅಂತಾರೆ. ಇನ್ನೊಂದು ಬಣದವ್ರು ಹೇಳ್ತಾರೆ 2.5 ವರ್ಷ ಕೆಲವು ವಿಚಾರಗಳನ್ನ ಹಂಗೆ ಸ್ಟಾಪ್ ಮಾಡಿ ನಾವು ಬಂದ ಮೇಲೆ ಮಾಡ್ತೀವಿ ಅಂತಕ್ಕಂಥ GB ಎಲೆಕ್ಷನ್ ನಡಿಬೇಕಿತ್ತು, ಯಾಕೆ ಸ್ಟಾಪ್ ಮಾಡಿದ್ರೆ? ಹಾಗಾದ್ರೆ ಇಂಥ ಅನೇಕ ವಿಚಾರಗಳು ಇವರೆಲ್ಲ ಮಾಡ್ತಾ ಇರ್ತಕ್ಕಂಥದಕ್ಕೆ ಒಂದೇ ಒಂದು ಕಾರಣ, ಇವರು ಕಾಲಹರಣ ಮಾಡ್ತಾ ಇರ್ತಕ್ಕಂಥದ್ದು ನಿಜ. ಇವರಲ್ಲಿ ಫಂಡ್ಸ್ ಇಲ್ಲ. ಈ ಉಚಿತಗಳು ಅನ್ಕೊಂಡು ಈ ರಾಜ್ಯದ ಜನತೆಯನ್ನು ತಪ್ಪುದಾರಿಗೆ ಇಡಿಸೋದಕ್ಕೆ ಇವರು ಮಾಡ್ತಾ ಇರ್ತಕ್ಕಂಥ ಕಾಲಹರಣ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳಕ್ ಇಚ್ಛೆ ಪಡ್ತೀನಿ.